windows once you go down. You must be crazy. ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಚಿಟ್ಟಿ ಏನು ಮಾಡ್ತಾ ಇದ್ದೀವಿ ಇವತ್ತು ನಾವು ಹೇಳ್ಬೇಕು ಬೇಗ ಬೇಗ ಏನು ಮಾಡ್ತಾ ಇದೀವಪ್ಪ, ಜೋರಾಗಿ ಹೇಳ್ಬೇಕು. ಪಾನಿಪುರಿ ಮಾಡ್ತಾ ಇದ್ದೀವಿ. ಚಿಟ್ಟಿ ಫೇವ್ರೇಟ್. ಪಾನಿಪುರಿ ತಿನ್ನಲ್ಲ ಆ್ಯಕ್ಚುಲಿ, ಮಸಾಲೆ ಪುರಿ ಚೆನ್ನಾಗಿ ತಿಂತಾಳೆ. ಸೊ ಅದಕ್ಕೋಸ್ಕರ ಮಸಾಲೆ ಪುರಿ ಮಾಡ್ಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಪಾನಿಪುರಿ ಜೊತೆಗೆ ಮಸಾಲೆ ಪುರಿನೂ ಮಾಡ್ತಾಯಿದ್ದೀನಿ. ಎರಡು ಸ್ವಲ್ಪ ಸ್ವಲ್ಪ ಮಾಡ್ತೀನಿ. ನನಗೆ ಪಾನಿಪುರಿ ಅಂದರೆ ಇಷ್ಟ, ಇವಳಿಗೆ ಮಸಾಲೆ ಪುರಿ ಅಂದರೆ ಇಷ್ಟ. ಸೊ ಎರಡನ್ನೂ ಸ್ವಲ್ಪ ಸ್ವಲ್ಪ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಕೀಪ್ ವಾಚಿಂಗ್. ರೆಡಿನಾ? ಸೊ ಏನೇನು ರೆಡಿ ಮಾಡ್ಕೊಂಡಿದ್ದೀರಾ ಹೇಳಿ. ಪಾನಿಪುರಿ ಮಾಡ್ತಾ ಇದ್ದೇವೆ. ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀರಾ? ಇದು ಪುದೀನ, ಇದು ಕೊತ್ತಂಬರಿ ಮಿಕ್ಸ್ಚರು, ಬಟಾಣಿ, ಕ್ಯಾರೆಟ್, ಆಲೂಗೆಡ್ಡೆ, ಇದು ಚಿಟ್ಟಿಗೆ ಸೌತೆಕಾಯಿ ಇಷ್ಟ ಅಲ್ಲಮ್ಮ ನಿಮಗೆ? ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮಸಾಲೆ ಪುರಿಗೆ ಪ್ಲಸ್ ಪಾನಿಪುರಿ ಎರಡಕ್ಕೂ ಮಾಡ್ಕೊಂಡು ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಫಸ್ಟು ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಂಡ್ಬಿಡ್ತೀನಿ. ಇದು ಪಾನಿಪುರಿದು ಪೂರಿ ಮಾತ್ರ ಆರ್ಡರ್ ಮಾಡಿದ್ದೆ, ಮಸಾಲೆ ಏನು ಬೇಡ, ಬರೀ ಚಾಟ್ ಮಸಾಲ ಸಾಕು ಅಂತ ಹೇಳ್ಬಿಟ್ಟು ಚಾಟ್ ಮಸಾಲ ತರಿಸಿದ್ದೀನಿ. ಸೊ ಫಸ್ಟು ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಅದ್ರ ಜೊತೆಗೇ ಪೂರಿ ಬೇಯಿಸ್ಕೊಬಿಡೋಣ ಪಪ್ಪು. ಯೇ ಸ್ಟಾರ್ಟ್. ಬರೀ ತಿನ್ನೋದು, ಯಾವಾಗಲೂ ತಿನ್ನೋದೇನೆ ಕೆಲಸ, ಇನ್ನೇನು ಕೆಲಸ ಇಲ್ಲ ಅಲ್ಲಪ್ಪ. ಸೊ ಆಲೂಗೆಡ್ಡೆ ಮತ್ತು ಬಟಾಣಿ ಇಟ್ಕೊಂಡಿದ್ದೀನಿ. ಆ ಕಡೆ ಪೂರಿ ಬೇಯಿಸೋಕ್ಕಿಂತ ಎಣ್ಣೆ ಕಾಯಿಸ್ತಿದ್ದೀನಿ. ಅಷ್ಟೊತ್ತಿಗೆ ಮಸಾಲೆ ಪುರಿಗೆ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ. ನನಗಿದೆಲ್ಲ ಬರೋಲ್ಲ ಮಾಡೋಕ್ಕೆ, ಬಟ್ ಯೂಟ್ಯೂಬ್ ನೋಡ್ಕೊಂಡೆ ಮಾಡ್ತಾ ಇರೋದು. ನಾನು ಕುಕಿಂಗ್ ಚಾನಲ್ ಅಲ್ಲ ಇದು, ನನಗೆ ಬರೋದು ಇಲ್ಲ ಅಡುಗೆ ಮಾಡೋಕ್ಕೆ ಜಾಸ್ತಿ. ಆ್ಯಕ್ಚುಲಿ ಬರುತ್ತೆ, ಮಾಡ್ತೀನಿ, ಬಟ್ ಏನೇನು ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡೋಕ್ಕೆ ಬರಲ್ಲ. ಸೊ ಯೂಟ್ಯೂಬ್ ನೋಡ್ಕೊಂಡೆ ನಾನು ಮಾಡ್ತಾ ಇರೋದು. ಬಟ್ ನಾವು ಇಬ್ರು ಸೇರಿ ಹೆಂಗೆ ಅಡುಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲಮ್ಮ, ನನಗೆ ಎಲ್ಲನೂ ತಿನ್ಕೊಂಡ್ಲು. ನನಗೆ ನಾನು ತಿನ್ಬೇಡವಾ? ಗುಡ್ ಗರ್ಲ್. ಯಾರಪ್ಪ ನೀವು? ನೋಡಿ, ಗುಡ್ ಗರ್ಲ್ ಅಂತ ಹೇಳಿದ್ಕೆ ಕೊಟ್ಬಿಟ್ಟು ಮೊತ್ತ ವಾಪಸ್ ಇಸ್ಕೊಂಡ್ಲು ಅಲ್ಲಮ್ಮ. ಇದಕ್ಕೆ ಫಸ್ಟು ಈರುಳ್ಳಿ ಹಾಕೊಂಡ್ಬಿಡ್ತೇನೆ. ಈರುಳ್ಳಿ ಪ್ಲಸ್ ಟೊಮೊಟೊ ಸ್ವಲ್ಪನೇ ಹಾಕೊಂತೀನಿ. ಹುಳಿ ಆಗ್ಬಿಟ್ರೆ ಕಷ್ಟ, ತಿನ್ನಲ್ಲ ಚಿಟ್ಟಿ ಹುಳಿ ಆದ್ರೆ. ಅದ್ರ ಜೊತೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ. ಏನಪ್ಪ ಇದು? ಜೋರಾಗಿ ಹೇಳ್ಬೇಕು. ಬೆಳ್ಳುಳ್ಳಿ ಅನ್ನಕ್ ಬರಲ್ಲ, ಬೆಳ್ಳುಳ್ಳಿ ಅಂತಾರೆ. ಹಂಗಪ್ಪ ಬೆಳ್ಳುಳ್ಳಿ ಅನ್ನೋದು ನೀವು? ಇದ್ರ ಜೊತೆ ಸ್ವಲ್ಪ ಒಂದು 3 ಲವಂಗ, ಕರಿಬೇವು ಹಾಕೊಂತೀನಿ ಸ್ವಲ್ಪ. ಅಲ್ಲೇ ಕುಚ್ಚಿ ಬೀಳ್ತಾರೆ, ಬಿದ್ರು ನಾನು ಎತ್ಕೊಳ್ಳಲ್ಲ. ಇಲ್ಲ ಅಡುಗೆ ಮಾಡ್ತಾ ಇದ್ದೀನಲ್ಲ. ಚಿಟ್ಟಿ ಖಾರ ತಿನ್ನಲ್ಲ ಜಾಸ್ತಿ, ಅವಳಿಗೋಸ್ಕರನೇ ಕಮ್ಮಿ ಖಾರ ತಿನ್ನೋದು ರೂಢಿ ಮಾಡ್ಕೊಬಿಟ್ಟಿದ್ದೀವಿ ನಾವು. ಖಾರ ಇದೆ ಅನ್ಸುತ್ತೆ, ಚಿಕ್ಕದು 3 ಹಾಕಿರ್ತೇನೆ ಮೆಣಸಿನ್ಕಾಯಿ ಸಾಕು. ಸ್ವಲ್ಪ ಖಾರ ಕಮ್ಮಿ ಆದ್ರೂ ತಿನ್ಬೋದು, ಬಟ್ ಚಿಟ್ಟಿಗೆ ಖಾರ ಆಗ್ಬಿಟ್ರೆ ತಿನ್ನಕ್ಕಾಗಲ್ಲ. ಅವಳಿಗೋಸ್ಕರನೇ ಮಾಡ್ತಿರೋದು ಮಸಾಲೆ ಪುರಿ. ಖಾರ ಆಗ್ಬಿಟ್ರೆ ಅವಳೇ ತಿಂದಿಲ್ಲ ಅಂದ್ರೆ ಮಾಡಿದಕ್ಕಿಂತ ಯೂಸ್ ಇಲ್ಲ. ಸೊ 3 ಹಾಕಿದ್ದೀನಿ, 2 ದೊಡ್ಡದು 1 ಚಿಕ್ಕದು ಹಾಕಿದ್ದೀನಿ. ಅಮ್ಮ ಚಕ್ಕಮ್ಮ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೈಕ್ ಮಾಡಿದ್ರೆ ನಾನು ಕಾಣಿಸಲ್ಲ, ಶಾರ್ಟ್ ಮಾಡಿದ್ರೆ ಇದು ಕಾಣಿಸಲ್ಲ. ಅಲ್ಲೇ ಕಾಣಿಸ್ತಾ ಇದೀರಲ್ಲ ಅಲ್ಲಿ ಚಿಟ್ಟಿ ಪಾಪ. ಕಾಣಿಸಲ್ಲ, ಅಲ್ಲೇ ಕಾಣಿಸ್ತಾ ಇದೀರಲ್ಲ. ಇವತ್ತು RCB ಮ್ಯಾಚ್ ಬೇರೆ ಇದೆ, ವೇಟಿಂಗ್ ಅದಕ್ಕೋಸ್ಕರ ಅಲ್ಲಮ್ಮ. RCB ನೋಡ್ತೇವಲ್ಲಮ್ಮ ನಾವು. ಅಲ್ಲಿ ಹೇಳಿ, RCB ನೋಡ್ತಿರ ತಾನೆ ನೀವು ಇವತ್ತು? ಆಚೆ ಹೋಗೋಣ RCB ಮ್ಯಾಚ್ ನೋಡಕ್ಕೆ. ಮನೇಲೆ ನೋಡೋಣ.
ಮೊನ್ನೆ ನೋಡೋಣ. ಎಲ್ಲಿ ನಿಂದ RCB ಇಲ್ಲಿ ಬಟ್ಟೆ ಆಮೇಲೆ ಹಾಕೊಂತೀರಾ? RCB ಮ್ಯಾಚ್ ನೋಡ್ಬೇಕಾದ್ರೆ RCB ಟಿವಿಲಿ ಬಂದ ತಕ್ಷಣ ಸಾಕು ಬಟ್ಟೆ ಹಾಕು ಅಂತಾಳೆ. ಪೂರಿನೂ ಇದು ಮಾಡ್ಕೊಬರ್ತೀನಿ. ಟ್ವಿಂಕಲ್ ಲೇಟರ್ ಸರ್ ಹೇಳಪ್ಪ ಪ್ಲೀಸ್. ಹಿಂಗಿದೆ ಬ್ಲ್ಯಾಕ್ ಇತ್ತಲ್ಪ, ಮನೇಲಿ ಇತ್ತು, ಅದು ತುಂಬಾ ದಿನ ಆಗ್ಬಿಟ್ಟಿತ್ತು ತಂದು ಅಂತ ಹೇಳ್ಬಿಟ್ಟು ಬ್ಲಿಂಕಿಟ್ ಅಲ್ಲಿ ಮಾಡಿದೆ. ತುಂಬಾ ಬ್ಲ್ಯಾಕ್ ಇದೆ, ಹೆಂಗ್ ಬರುತ್ತೋ ಗೊತ್ತಿಲ್ಲ, ನೋಡೋಣ ಹಾಕ್ಬಿಟ್ಟು. ಈ ಈರುಳ್ಳಿ ಟೊಮೊಟೊ ಎಲ್ಲ ಇದೆ, ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ, ಇದನ್ನ ರುಬ್ಬೇಕು ಮಸಾಲ ಆದ್ಮೇಲೆ. ಸೊ ಸ್ವಲ್ಪ ಪುದೀನ, ಇಷ್ಟ ಆಯ್ತು ಆಕ್ಚುಲಿ ಮಸಾಲೆ ಪುರಿಗೆ. ತುಂಬಾ ಕಷ್ಟ ಅನ್ಕೊಂಡಿದ್ದೆ ಮಸಾಲೆ ಪುರಿ ಮಾಡೋದು. ಇಲ್ಲ, ತುಂಬಾ ಈಸಿ ಆಕ್ಚುಲಿ ಮಸಾಲೆ ಪುರಿ ಮಾಡೋದು. ನಾನು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಒಂದ್ಸಲ ಊರಲ್ಲಿ ನಮ್ಮ ಅಕ್ಕ ಮಾಡಿದ್ಲು, ಎಲ್ಲರೂ ಊರಿಗೆ ಹೋಗಿದ್ವು, ಮೇ ಬಿ ಕೊರೋನಾ ಟೈಮಲ್ಲಿ ಅನ್ಸುತ್ತೆ. ಎಲ್ಲರೂ ಊರಲ್ಲೇ ಇದ್ದಾಗ ಎತ್ಕೊ ಎಲ್ಲಿಗೆ ಎತ್ಕೊಳ್ಳಿ ನಿನ್ನ, ಕೊರೋನಾ ಟೈಮಲ್ಲಿ ಎಲ್ಲರೂ ಅಲ್ಲೇ ಇದ್ವಲ್ಲ, ಸೊ ಅವಾಗ ಮಾಡಿದ್ಲು ಅನ್ಸುತ್ತೆ. ಮೇ ಬಿ ಗೊತ್ತಿಲ್ಲ, ಯಾವ ನೆನಪಿಲ್ಲ ಯಾವಾಗ ಅಂತ ಹೇಳಿ. ಬಟ್ ಊರಲ್ಲಿ ಒಂದ್ಸಲ ಮಾಡಿದ್ಲು, ಚೆನ್ನಾಗಿ ಮಾಡಿದ್ಲು ಅಲ್ಲಮ್ಮ. ನೀವಿನ್ನ ಹುಟ್ಟಿರ್ಲಿಲ್ಲ ಅವಾಗ. ಅದ್ರೊಳಗಡೆ ಅಲ್ಲ, ಅಯ್ಯೋ ದೇವ್ರೇ, ಅದ್ರೊಳಗಡೆ ಅಲ್ಲ ಪಾಪು, ಮಸಾಲ ಪುರಿ ಫ್ರೈ ಒಳಗಡೆ ಆಗ್ತಿದಲ್ಲ ಪಾನಿಪುರಿನ. ಖಾರ ತಿನ್ನಲ್ಲ, ಎರಡೇ ಸಾಕಂಗಿದ್ರೆ. ಮೆಣಸಿನ್ಕಾಯಿ ನೋಡ್ಬಿಟ್ಟು ನಾನು ಖಾರ ತಿನ್ನಲ್ಲ ಅಂತ ಹೇಳ್ತಾ ಇದ್ದಾಳೆ ನನಗೆ, ಅಲ್ಲೇನಮ್ಮ? ನಾನ್ ತಿನ್ಲ, ನಾನ್ ತಿಂತೀನಿ. ಅಪ್ಪ ಬೋದ also high like a diamond. ಏನ್ ತಿಂತಾ ಇದ್ದೀರಾ? ಪೂರಿ ತಿಂತಾ ಇದ್ದೀರಾ? ಚೆನ್ನಾಯ್ತಾ? ಮಸಾಲೆ ಪುರಿ ತಿಂತೀರಾ ಇವಾಗ? ಮಸಾಲೆ ಪುರಿ ಮಾಡ್ಲಾ ನಿಮ್ಗೆ? ರೆಡಿ ಆಯ್ತು ಎಲ್ಲ. ಪೂರಿನೂ ರೆಡಿ ಮಾಡ್ಕೊಂಡಿದ್ದೀನಿ, ಪ್ಲಸ್ ಮಸಾಲೆನೂ ರುಬ್ಕೊಂಡೆ ಬೇಯ್ತಾ ಇದೆ. ಇದು ಬೆಂದ್ಮೇಲೆ ಇದಕ್ಕೆ ಆಲೂಗಡ್ಡೆ ಮತ್ತು ಬಟಾಣಿ ಇದು ಬೇಯಿಸಿರೋದನ್ನ ಇನ್ನು ವಿಸಲ್ ಆಗಿಲ್ಲ. ಅದಾದಮೇಲೆ ತೆಗೆದು ಹಾಕಿ ಬೇಯಿಸಿದ್ರೆ ಮಸಾಲ ಪುರಿ ರೆಡಿ. ಅದ್ರ ಜೊತೆಗೆ ಪಾನಿಪುರಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು, ಪುದೀನ, 2 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಕಿ ರುಬ್ತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಹುಣಸೆ ಹುಳಿ ಬಿಟ್ಬಿಟ್ರೆ ಪಾನಿ ರೆಡಿ ಆಗುತ್ತೆ. ಸೊ ಆಲೂಗಡ್ಡೆ ಮತ್ತು ಬಟಾಣಿ ಒಂದು ಬೇಯ್ದುಬಿಟ್ರೆ ಎಲ್ಲ ಐಟಮ್ ಆಗಿಬಿಡುತ್ತೆ. ಮಸಾಲೆ ಪುರಿ ಒಂದು 5 ಮಿನಿಟ್ಸ್ ಬೆಂದ್ಬಿಡುತ್ತೆ. ಅದ್ರೊಳಗಡೆ ಫಸ್ಟ್ ಪಾನಿಪುರಿ ಆಗಿದೆ, ಪಾನಿಪುರಿ ಐಟಮ್ಸ್ ಎಲ್ಲ ಆಯ್ತು. ಸೊ ಅದಕ್ಕೋಸ್ಕರ ಪಾನಿಪುರಿ ಫಿಲ್ ಮಾಡಿ ಕೊಡ್ತೀನಿ ಚಿಟ್ಟಿಗೆ. ಪಾನಿಪುರಿ ರೆಡಿ. ಹಿಂಗ್ ತಿನ್ಬೇಕು, ಹಿಂಗೆ ಹಚ್ಚಿ. ಪಾನಿ ಖಾರ ಆಗಿದೆ, ತಿಂತ ಇಲ್ಲ. ನಾನೇ ತಿನ್ಲಾ? ಮುಂಚೆ ಎಲ್ಲ ಮಾಡಿದೆ ನಾನು ಪಾನಿಪುರಿ. ಮಸಾಲೆ ಪುರಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕಣ ಪಾನಿ ತುಂಬಾ ಖಾರ ಇದೆ, ತಿಂತ ಇಲ್ಲ. ಬರೀ ಮಸಾಲೆ ಆಲೂಗೆಡ್ಡೆ ಮಾತ್ರ ಹಾಕಿ ಕೊಡ್ತೀನಿ. ಆಲೂಗೆಡ್ಡೆ ಮಸಾಲ ಪ್ಲಸ್ ಈರುಳ್ಳಿ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ಹಾಕೊಡ್ತೀನಿ, ತಿಂತಾಳೆ ಅವಾಗ ಚೆನ್ನಾಗಿ. ಅವಳೇ ರೆಡಿ ಮಾಡ್ಕೊಂಡಿದ್ದಾಳೆ. ಅದ್ಬೇಡ ಹಂಗೆ ತಿನ್ನಿ, ಅದ್ಬೇಡ ಹಂಗೆ ಇದರ ಮೇಲೆ ಇದ್ರೆ, ಅದ್ಬೇಡ ಖಾರ ಆಗಿದೆ ಅದು, ಹಂಗೆ ತಿನ್ನಿ. ಅವಳೇ ರೆಡಿ ಮಾಡ್ಕೊಂಡಿದ್ದಾಳೆ ಪಾನಿಪುರಿನ. ತಿನ್ನಿ, ಕಚ್ಚಿ ತಿನ್ನಿ. ನಾನು ತಿನ್ನಲ್ಲ. ಅವಳು ಪಾನಿ ಇಲ್ಲ, ಬರೀ ಪೂರಿಗೆ ಐಟಮ್ಸ್ ಮಾತ್ರ ಆಲೂಗೆಡ್ಡೆ, ಬಟಾಣಿ ಮತ್ತೆ ಕ್ಯಾರೆಟ್, ಈರುಳ್ಳಿ ಹಾಕೊಂಡು ತಿಂತಾ ಇದ್ದಾಳೆ. ಮಸಾಲೆ ಪುರಿ ಬಂದಿದೆ, ಸಾಕು. ಆಫ್ ಮಾಡಿದ್ದೀನಿ, ಪೂರಿ ಹಾಕೊಂಡಿದ್ದೀನಿ. ಮಸಾಲ ಸ್ವಲ್ಪನೇ ಹಾಕ್ತೀನಿ. ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ, ಆಮೇಲೆ ಸ್ವಲ್ಪ ಕ್ಯಾರೆಟ್. ಸ್ವಲ್ಪ ಖಾರ ಇದೆಲ್ಲ ಕಮ್ಮಿ ಆಗುತ್ತೆ ಇದು ಹಾಕೋದ್ರಿಂದ.
ಮತ್ತು ಚಿಟ್ಟಿ ಫೇವ್ರೆಟ್ ಕುಕುಂಬರ್. ಏನಪ್ಪ ಇದು? ಸೌತೆಕಾಯಿ. ಅದ್ರ ಜೊತೆ ಸ್ವಲ್ಪ ಮಿಕ್ಸರ್. ಚೆನ್ನಾಯ್ತಾ? ಚಿಟ್ಟಿಗೆ ಮಸಾಲ ಪುರಿ ರೆಡಿ. ಮಸಾಲ ಪುರಿ ಆಗಿದೆ. ಇವಾಗ ಚಿಟ್ಟಿ ಹಿಂಗಿದೆ ಅಂತ ಹೇಳ್ತಾರೆ ಚಿಟ್ಟಿ ಮೇಡಮ್ ಅವರು. ಏಯ್ ಹೋಗ ಆಚೆ ನೀನು. ಓ ಎಷ್ಟು ಮಾತಾಡ್ತೀಯಾ? ಸ್ಪೂನಲ್ಲಿ ತಗೊಂತೀನಿ. ತಿನ್ನು ಪಾಪ, ಮಾಡಬಾರ್ದು. ನಿನ್ಗೋಸ್ಕರನೇ ಮಾಡಿರೋದು ನಾನು. ನಂಗೆ ತಿನ್ಸಿ ಹೇಳ್ತೀನಿ ನಾನು ಹೆಂಗಿದೆ ಅಂತ. ಹಾಂ, ಎದ್ದೇಳಿ, ಕೂಚ್ ಮಾಡಿ, ಸಿಟ್ ಫಸ್ಟ್. ಖಾರ ಇಲ್ಲ, ನಿಜ ಖಾರ ಇಲ್ಲ. ಎಷ್ಟು ಚೆನ್ನಾಯ್ತು ಗೊತ್ತಾ? ಸೌತೆಕಾಯಿ ಕೊಡ್ಲಾ? ತಗೊಳ್ಳಿ. ನೋಡಿ, ಅವಳಿಗೋಸ್ಕರ ಮಾಡಿದ್ದೀನಿ, ಅವಳೇ ತಿಂತಾಯಿಲ್ಲ. ಆಚೆ ಹೋದ್ರೆ ಮಾತ್ರ ತಿಂತಾಳೆ. ಮಸಾಲ ಪುರಿ, ಪಾನಿಪುರಿ, ಗೋಬಿ ಬೇಕು ಅಂತಾಳೆ. ಇಲ್ಲಿ ನೋಡ್ರಿ ತಿಂತಾಯಿಲ್ಲ ನೋಡಿ. ಸೊ ನೋಡಿ, ಮಾಡೋರ್ಗು ಆಚೆ ಹೋದ್ರೆ ಸಾಕು ಪಾನಿಪುರಿ, ಮಸಾಲ ಪುರಿ, ಗೋಬಿ ಬೇಕು ಅಂತಾಳೆ. ಇವಾಗ ನೋಡ್ರಿ ತಿಂತಾ ಇಲ್ಲ. ಸೊ ಅವಳು ತಿನ್ನಿಲ್ಲ ಅಂದರೆ ನಾವೇ ತಿನ್ನೋಣ. ಸೊ ನೋಡಿ, ಹಿಂಗೆ ಬಂದಿದೆ ಮಸಾಲ ಪುರಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಫಸ್ಟ್ ಟೈಮ್ ಮಾಡಿರೋದು. ತಿಮ್ಮ ಪಾನಿಪುರಿ ಹೆಂಗಿದೆಪ್ಪ? ಸೊ ಪಾನಿಪುರಿ ರೆಡಿ. ಎಲ್ಲ ಫಿಲ್ ಮಾಡಿ ಇಟ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇದು ಪಾನಿ ಅವಳು ತಿನ್ನೋದು, ತುಂಬ ಖಾರ ಇದೆ. ಮತ್ತು ಮಸಾಲ ಪುರಿ ತಿಂತಾಳೆ. ಒಂದು ಬೈಟ್ ತಿನ್ಸೋಣ. ಇಲ್ಲ, ಖಾರ ಇಲ್ಲ. ಸುಮ್ಮನೆ ಹಂಗ ಆಡ್ತೀರಾ ನೀವು. ಪೂರಿ ಜೊತೆ ತಿನ್ಸಲಾ? ಈರುಳ್ಳಿ ಈರುಳ್ಳಿ ಇಲ್ಲಿ, ಈರುಳ್ಳಿ ಇಲ್ಲಿ, ಈರುಳ್ಳಿ. ಖಾರ ಇಟ್ಟು 2 ಮೆಣಸಿನ್ಕಾಯಿ ಹಾಕಿದ್ರು, 3 ಹಾಕಿದೆ. ಒಂದು ತೆಗೆದ್ಬಿಟ್ಟು ಹಂಗಿದ್ರು ಖಾರ ಹಾಕ್ಬಿಡುತ್ತೆ ಅಂತ ಹೇಳಿ ಅಂದ್ರೂ ಖಾರ ಅಂತಿದ್ದಾಳೆ. ಹೊರಗಡೆ ಆದ್ರೆ ಚೆನ್ನಾಗಿ ತಿಂತಾಳೆ. ಖಾರ ಎಷ್ಟೇ ಖಾರ ಇದ್ರೆ ತಿಂತಾರೆ. ಆಚೆ ಕಡೆ ಮನೇಲಿ ಖಾರ ಇದ್ರೆ ತಿನ್ನಕ್ಕಾಗಲ್ಲ. ಅವಳಿಗೋಸ್ಕರ ಮಸಾಲ ಪುರಿ, ನನಗೋಸ್ಕರ ಪಾನಿಪುರಿ ಅಂತ ನಾವು ಮಾಡಿದೆ. ಬಟ್ ಅವಳು ಪಾನಿಪುರಿ ತಿಂತಾ ಇದ್ದಾಳೆ, ನಾನು ಮಸಾಲ ಪುರಿ ತಿಂತಾ ಇದ್ದೀನಿ. ಸೊ ಇದಿಷ್ಟು ನಮ್ಮ ವ್ಲಾಗ್. ಮಸಾಲ ಪುರಿ ಮತ್ತು ಪಾನಿಪುರಿ ಚಿಟ್ಟಿಗೋಸ್ಕರ ಮಾಡಿದ್ದು. ಸೊ ಆಮೇಲೆ ತಿಂತಾಳೆ. ಸ್ವಲ್ಪ ಮಸಾಲ ಪುರಿ ಸ್ವಲ್ಪ ಖಾರ ಆಗಿದೆ. ಸ್ವಲ್ಪ ಕ್ಯಾರೆಟು ಮತ್ತು ಸೌತೆಕಾಯಿ ಹಾಕ್ಕೊಟ್ರೆ ತಿಂತಾಳೆ. ಪಾನಿಪುರಿ ತಿಂತಾ ಇದ್ದಾಳೆ ಚೆನ್ನಾಗಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಬಾಯ್ ಬಾಯ್. ಕೈಯಲ್ಲಿ ಮಾಡಿ. ಹೆಂಗಿದೆ ಪಾನಿಪುರಿ? ಪಾನಿಪುರಿ ಹೆಂಗಿದೆಪ್ಪ ಪಾನಿಪುರಿ? ಪಾನಿಪುರಿ ಹೆಂಗೈತೆ ಹೇಳಿ. ಇಲ್ಲಿ ಹೇಳಿ ಪಾಪು, ಪಾನಿಪುರಿ ಹೆಂಗೈತೆ ಹೇಳಿ. ಇಲ್ಲಿ ಪಾನಿಪುರಿ ಹೆಂಗೈತೆ? ಚೆನ್ನಾಯ್ತಾ? ಥ್ಯಾಂಕ್ ಯು. ಬಾಯ್ ಬಾಯ್ ಹೇಳಿ.